ಗಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡಿದರು. ಸ್ವತಃ ಸತೀಶ್ ಅವ್ರಿಗೆ ಕಾಂಗ್ರೆಸ್ಸಿನ ಒತ್ತಡ ಇದ್ದರೂ ಸಹಿತ, ಸಿದ್ದರಾಮಯ್ಯ ಸ್ವತಃ ಸೂಚನೆ ಕೊಟ್ಟರು ಸಹಿತ ಜೊಲ್ಲೆಯವರನ್ನು BJP ಜೊಲ್ಲೆಯವರನ್ನು ಅಧ್ಯಕ್ಷ ಮಾಡುವಲ್ಲ ಮುಂದಾದರು. ಅಂದ್ರೆ ಒಂದು ಮೆಸೇಜ್ ಏನು ಕೊಟ್ಟರಪ್ಪ ಅಂದ್ರೆ ನಾವು ಲಿಂಗಾಯತ ವಿರೋಧಿಗಳಲ್ಲ, ನಾವು ಒಳ್ಳೆ ಸ್ನೇಹಿತರಪ್ಪ ಎಲ್ಲರ ಜೊತೆಗೆ, ನಾವು ಯಾವ ಜಾತಿ ನೆಲೆಗಟ್ಟಿನಲ್ಲೇ ರಾಜಕೀಯ ಮಾಡೋದಿಲ್ಲ ಅನ್ನೋದು ಸಂದೇಶ ಕೊಟ್ಟರು. ಇನ್ನು ಕಾಂಗ್ರೆಸ್ನಲ್ಲಿ ಅದು ಏನು ಎಷ್ಟು ಮಟ್ಟಿಗೆ ಅವ್ರಿಗೆ ಇಫೆಕ್ಟ್ ಆಗ್ತದೆ ಬಿಡ್ತದೆ ಬೇರೆ ಮಾತು. ಆದರೆ ಇವತ್ತು ಕಾಂಗ್ರೆಸ್ನಲ್ಲೂ ಸಹಿತ ಸತೀಶ್ ಅವರು ಒಂದು ಅನಿವಾರ್ಯ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ ಅಷ್ಟೇ ಸತ್ಯದ. ನೋಡೋದು ಅದು ಏನೋ ಡೆವಲಪ್ ಆಗ್ತದೆ. ಬಟ್ ಏನೋ ಆದರೂ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತ್ರ ಈಗ ಮತ್ತೆ ಮಲ್ಲೆ ಅವರ ಡೆವಲಪ್ಮೆಂಟ್ ಮಾಡಿದ್ದು ನೋಡಿದ ಇತ್ತೀಚೆಗೆ ಅವರು ಅಷ್ಟು ವರದಿಗಳು ನೋಡಿದಾಗ ಸಹಜವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕತ್ತಿ ಅವ್ರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಇಲ್ಲ ಅಂತ ಈಗೇನೋ ಸಂದೇಶ ಕೊಟ್ಟಿದ್ದಾರೆ. ಇದು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು? ಯಾಕಂದ್ರೆ ಸಂಕೇಶ್ವರದಲ್ಲಂತೂ ಈಗ ಆಲ್ರೆಡಿ ಗೊತ್ತದ ಹೀರಾ ಶುಗರ್ ಫ್ಯಾಕ್ಟ್ರಿ ಜೊಲ್ಲೆಯವರ ಅಧ್ಯಕ್ಷದ ನೇತೃತ್ವದಲ್ಲಿ ನಡೆದ, ಅದನ್ನು ಇನ್ನೂ ಅಷ್ಟು ಗಟ್ಟಿಗೊಳಿಸೋದು ಮತ್ತು ಈಗ ಅದನ್ನು ಅದು ಚುನಾವಣೆ ಬಂತು ಅಲ್ಲಿ ಗೆಲ್ಲುವುದು ಅವಶ್ಯದ. ಆ ದಿಶೆಯಲ್ಲಾದರೂ ಸಹಿತ ಈ ಒಂದು ಹುಕ್ಕೇರಿಯಲ್ಲೇ ಈ ನಡೆದಂಥ ಸಭೆಯಲ್ಲಿ ತಮ್ಮ ಸ್ಪಷ್ಟ ಸಂದೇಶ ಕಳಿಸಿ ಜನಕ್ಕೆ ವಿಶ್ವಾಸ ಮೂಡಿಸುವಂಥದ್ದು ಭಾಳ ಮುಖ್ಯದ. ಹೇಳಿದ್ನಲ್ಲಿ ನಿಮಗೆ ರಾಜಕೀಯದಲ್ಲಿ ವಿಶ್ವಾಸ ಮೂಡಿಸುವಂಥದ್ದು, ಆ ವಿಶ್ವಾಸ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮಾಡೋ ಜೊತೆಗೆ ನಾವು